ಮಾಡದಾಡ ಹೈರಾಣ ಶಿರದೋಳಸಿದ ಬೀರಣ್ಣ ನಿನಗೆ ಕೋಟಿ ಕೋಟಿ ನಮನ ಶಿರದೋಳಸಿದ ಬೀರಣ್ಣ ನಿನಗೆ ಕೋಟಿ ಕೋಟಿ ನಮನ. ಆತ್ಮೀಯರೇ, ಬೆಳಗಾವಿ ಜಿಲ್ಲೆಯ ಹೌದು ನೂತನ ಮೂಡಲಗಿ ತಾಲೂಕಿನ ಸುಕ್ಷೇತ್ರ ಪಟಗುಂದಿಯ ಇಟ್ಟಪ್ಪ ದೇವನ ಜಾತ್ರೆ ನಿಮಿತ್ತವಾಗಿ ಇವತ್ತು ನೀವೆಲ್ಲ ಕೂಡೀವಿ. ಇನ್ನೊಂದು ಮಹತ್ವವಾಗಿರ್ತಕ್ಕಂಥ ವಿಷಯ ಯಾವುದಪ್ಪ ಅಂತ ಕೇಳಿದ್ರೆ, ನಾನು ಮೂಡಲಗಿ ತಾಲೂಕು ದಾಟಿ ಮುಂದುಗಡೆ ಬಂದಿದ್ದೆ. 538ನೆಯ ಭಕ್ತ ಕನಕದಾಸರ ಜಯಂತಿಯನ್ನು ಅತಿ ವಿಜೃಂಭಣೆಯಿಂದ ಆಚರಿಸ್ತಕ್ಕಂಥ ಹಳ್ಳಿಗಳ ಒಳಗೆ ಯಾವುದಾದ್ರೂ ಸುಂದರವಾಗಿರ್ತಕ್ಕಂಥ ಹಳ್ಳಿ ಯಾವುದಾದ್ರೂ ಇದಾದ ಪಟ್ಟಗುಂದಿ ಗ್ರಾಮ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಸ್ಪಷ್ಟವಾಗಿ ಹೇಳಬೇಕು. ಯಾಕಂತ ಕೇಳಿದ್ರೆ ಮೊದಲೇನೋ 4-5 ವರ್ಷ ಮಾಡಿದ್ರಿ ಎಲ್ಲರೂ, ಆದ್ರೆ ಪ್ರತಿ ವರ್ಷ ಬಿಡದೆ ಇಟ್ಟಪ್ಪನ ಜಾತ್ರೆ ದಿನ ಕನಕ ಜಯಂತಿಗೆ ಡಾಲ್ಬಿ ಹಚ್ಚಿ ಕನಕದಾಸರು ಏನೇನು ಮಾಡ್ಕೋತ ಹೋಗ್ಯಾರಲ್ಲ ಆ ಪವಾಡಗಳನ್ನು ನಾಡಿನ ತುಂಬೆಲ್ಲ ಬಿತ್ತರಿಸ್ತಕ್ಕಂಥ ಹಳ್ಳಿ ಯಾವುದಂತ ಕೇಳಿದ್ರೆ ಅದು ಪಟ್ಟಗುಂದಿ ಗ್ರಾಮ ಅಂತಕ್ಕಂಥದ್ದನ್ನು ನಾನು ಕಣ್ಣಾರೆ ನೋಡಿದೆ ಸರ್. ಭಾಳ ಆನಂದ ಆಯ್ತು ನನಗೆ. ಅಲ್ಲಿ ನಿಂತಿದ್ದಾರೆಲ್ಲ ಕನಕದಾಸನ ಭಕ್ತಾದಿಗಳು. ಅದಕ್ಕೆ ಕನಕದಾಸ ಹೇಳ್ತಾನೆ ಒಂದು ಕಡೆ, ಸತ್ಯವಂತರ ಸಂಘವಿರಲು ತೀರ್ಥವೇತಕ್ಕೆ ನಿತ್ಯ ಜ್ಞಾನಿಯಾದ ಮೇಲೆ ನಮಗೆ ಚಿಂತೆ ಏತಕ್ಕೆ ಅನ್ನತಕ್ಕಂಥ ಮಾತನ್ನ ಭಕ್ತ ಕನಕದಾಸರು ಬಹಳ ಮಾರ್ಮಿಕವಾಗಿ ಹೇಳ್ತಾ ಇದ್ದಾರೆ. ಇದು ಸತ್ಸಂಗ, ಸತ್ಯವಂತರ ಸಂಘ ಮಾಡತ್ ಹೇಳ್ಯಾರ. ಇವತ್ತು 2 ಸಂಘಗಳನ್ನು ನಾವಿಲ್ಲಿ ಕರೆಸಿವಿ. ಅವು ಯಾವ ಸತ್ಸಂಗಪ್ಪ ಅಂತ ಕೇಳಿದ್ರೆ ಬೀರ್ಲಿಂಗೇಶ್ವರ ಚಿಂತೆ ಏತಕ್ಕೆ ಅನ್ನತಕ್ಕಂಥ ಮಾತನ್ನ ಭಕ್ತ ಕನಕದಾಸರು 15ನೇ ಶತಮಾನದಾಗ ಹೇಳಿದ್ರು. ನಾವೇನು ಮಾಡ್ಬೇಕಾಗಿತ್ತು ಅಂತ ಕೇಳಿದ್ರೆ ಸತ್ಸಂಗ ಮಾಡಬೇಕು ಅಂತ ತಿಳಿದು ಇವತ್ತ ಪಟ್ಟಗುಂದಿ ಗ್ರಾಮದವರು 2 ಸತ್ಸಂಗಗಳನ್ನು ಕರೆಸಿದ್ದಾರೆ. ಒಂದು ಬೀರ್ಲಿಂಗೇಶ್ವರ ಡೊಳ್ಳಿನ ಗಾಯನ ಸಂಘ ಸಾಕಿನ ಕಂದಲಗಾವ ದಕ್ಷಿಣ ಸೊಲ್ಲಾಪುರ ಜಿಲ್ಲೆಯಿಂದ ಬಂದದ. ಮುಖ್ಯ ಹಾಡ್ತಕ್ಕಂಥ ಅಂಜಲಿ ತಂಗಿ ಬಹಳ ಸುಂದರವಾಗಿ ಈಗಾಗಲೇ ಒಂದು ಪದ್ಯವನ್ನು ಹಾಡಿ ಮಾರ್ಗ ಹಾಡಿ ಚಾಲ ಹಾಡಿ ಇನ್ನೇನೋ ಚಾನ್ಸ್ ಅವ್ರಿಗೆ ಕೊಡೋಕ್ಕಿಂತ ಪೂರ್ವದೊಳಗೆ 2 ಮಾತು ಹೇಳುತ್ತದ. ಇವತ್ತ ಕನಕದಾಸರ ಜಯಂತಿ ನಾಡಿನ ತುಂಬೆಲ್ಲ ಆಚರಿಸ್ತಾ ಇದ್ದೇವೆ. ಸಂಘದ ಬದ್ದಲ್ಲೂ ಹೇಳ್ಯಾರ ಭಕ್ತ ಕನಕದಾಸರ. ಭಕ್ತಿ ಬದ್ದಲು ಏನಪ್ಪಾ ಅಂತ ಕೇಳಿದ್ರೆ ಭಕ್ತ ಕನಕದಾಸರ ಉಡುಪಿ ಒಳಗೆ ಭಕ್ತ ಕನಕದಾಸರ ಉಡುಪಿ ಒಳಗೆ ಶ್ರೀಕೃಷ್ಣನ ಭಕ್ತಿ ಮಾಡ್ತಿದ್ರು. ಮೇಲ್ಜಾತಿ ಅವರು ಕನಕ ಕುರುಬರ ಕುಲದಲ್ಲಿ ಹುಟ್ಟಿದ ಮದುವೆ ನಿನಗೆ ಒಳಗೆ ಪ್ರವೇಶವಿಲ್ಲ ಅಂದಾಗ ಕನಕದಾಸನನ್ನು ಹೊರಗೆ ದಬ್ತಾ ಇದ್ದಾರೆ. ಕನಕದಾಸ ಭಕ್ತಿದಿಂದ ಭಗವಂತನ ನೆನೆಯಲಾಕ ಅಂದ್ರೆ ನನ್ನನ್ನು ನೀವು ಹೊರಗೆ ಹಾಕ್ಯಾರ ಅಂತ ತಿಳಿದ ಭಕ್ತ ಕನಕದಾಸ ಏನೂ ಮಾತಾಡಲಿಲ್ಲ. ಗುಡಿ ಹಿಂದ್ಗಡೆ ಬಂದ. ಮುಂದಿನ ಭಾಗದಿಂದ ಮೇಲ್ಜಾತವ್ರು ಹೋಗ್ತಿದ್ರು. ಹಿಂದೆ ಗುಡಿ ಹಿಂದೆ ನಿಂತು ಕನಕದಾಸ ಹೆಗಲ ಮೇಲೆ ಕಂಬಳಿತ್ತು, ಕೈಯಾಗ ತಂಬೂರಿತ್ತು. ಅವಾಗ ದಾಸರ ಪದ ಹಾಡ್ತಾನೆ. ಬಾಗಿಲನ್ನು ತೆರೆದು ಸೇವೆಯನ್ನು ಕೊಡು ಹರಿಯೇ, ಕೂಗಿದರು ನನ್ನ ಧ್ವನಿ ನಿನಗೆ ಕೇಳಲಿಲ್ಲವೇ ನರಹರಿಯೇ ಅಂತೇಳಿ ಒಂಟಿಗಲ್ಲಿ ನಿತ್ತ ಕುಣಿದು ಹಾಡಾಕತ್ರ ಕೈಲಾಸದಲ್ಲಿರ್ತಕ್ಕಂಥ ಕೃಷ್ಣ ಪರಮಾತ್ಮ ದರಿಗಿಳಿದು ಬಂದಂತ. ಒಳಗಡೆ ಎಲ್ಲ ಬ್ರಾಹ್ಮಣರ ಜನ ಒಳಗೆ ಪೂಜೆ ಮಾಡ್ತಿದ್ರು. ಗಡಗಡನೆ ಸಪ್ಪಳಾಗಿ ಗುಡುಗು ಸಿಡಲು ಬಡ್ದಂಗ ಆದ ತಕ್ಷಣ ಯಪ್ಪ ಗುಡಿಗೇನೋ ಆತಂದವ್ರನ್ನ ಒಳಗಿಂದೆಲ್ಲ ಹೊರಗೆ ಬರೋ ಹೊತ್ತಿನೊಳಗ ಭಕ್ತ ಕನಕದಾಸಗ ಪೂರ್ವಕ್ಕಿದ್ದ ಮುಖ ಗುಡಿ ಒಡೆದ ಪಶ್ಚಿಮಕ್ಕ ಮುಖ ತಿರುಗಿ ಭೇಟಿಯಾದತ್ತ. ಇಂದುವರೆಗಿನೂ ಕೂಡ ಕನಕನ ಕಿಂಡಿ ಅಂತೇಳಿ ಉಡುಪಿ ಒಳಗೆ ಇತಿಹಾಸದ. ಭಕ್ತಿಗೆ ಭಗವಂತ ಒಲಿಸಿಕೊಂಡ ಮೊಟ್ಟ ಮೊದಲ ವಿಶ್ವದೊಳಗೆ ಶ್ರೀಕೃಷ್ಣನನ್ನ ತನ್ನಡಿಗೆ ತಿರಿಸಿಕೊಂಡಿರ್ತಕ್ಕಂಥ ಶ್ರೇಷ್ಠ ಭಕ್ತಿ ಯಾರಂತ ಕೇಳ ಭಕ್ತ ಕನಕದಾಸ. ಇಂದಿಗೆ ಅದನ್ನು ಕೂಡ ಕನಕನ ಕಿಂಡಿ ಅಂತ ಇತಿಹಾಸದ. ಅಂಥವನ ಜಯಂತಿಯನ್ನು ಇವತ್ತೇನಪ್ಪ ಅಂತ ಕೇಳಿದ್ರೆ ಭಾಳ ಮಾರ್ಮಿಕವಾಗಿ ಸುಂದರವಾಗಿ ಪಟ್ಟಗುಂದಿ ಗ್ರಾಮದೊಳಗೆ ನೀವು ಆಚರಿಸಿದರಿ. ಬಹುಶಃ ಕನಕದಾಸ ಇದ್ದಿದ್ರೆ ಹಂಡೆದಷ್ಟು ಹಾಲು ಕುಡ್ದಷ್ಟು ನಮಗೆ ಸಂತೋಷ ಆಗ್ತಿತ್ತು ಇವತ್ತು. ಅಂಥ ಹಬ್ಬ ನೀವು ಮಾಡಿರ್ತಮ್ಮ. ನಿಮ್ಮೆಲ್ಲರಿಗೂ ಎರಡೂ ಮೇಳಿದ ಮತ್ತಿಂದ ಧನ್ಯವಾದಗಳು. ಇನ್ನು ಎದುರಿಗೆ ಬರ್ತಾ ನೋಡಿದೀವಿ ಈ ಊರೊಳಗೆ ರೋಡ್ ಸೈಡ್ ಕ್ರಾಂತಿವೀರ ಸಂಗೊಳ್ಳಿ ರಾಯನ ಸರ್ಕಲ್ ಮಾಡಿದಿರಿ. ಒಳಗಡೆ ಕನಕದಾಸನ ಜಯಂತಿ. ಒಮ್ಮೆ ಸಂಗೊಳ್ಳಿ ರಾಯನ ಗರಡಿ ಮಣಿ ಒಳಗೆ ನಿತ್ತ ಸಡ್ಡು ಹೊಡೆದಂದ್ರ ಹಾಳುಗೋಡಾಗಿನ ಹಳ್ಳುಚ್ಚಿ ಬೀಳ್ತಿದ್ವು ಅಂತ. ಅಂಥ ವೀರ ಸೂರನ ಪ್ರತಿಮೆ ಎಲ್ಲಿ ಮಾಡ್ಯಾರ ನೀವು ಅದಕ್ಕೆ ರೋಡ್ ಸೈಡ್. ನಾವು ಎಲ್ಲೆಲ್ಲ ನೋಡಿದೀವಿ. ನಟ್ಟು ನಡು ರೋಡಾಗ ಮಾಡ್ತಾರೋ. ಎಲ್ಲರಿಗೂ ತೊಂದರೆ ಆಗೋ ಜಾಗದಾಗ ಸರ್ಕಲ್ ಜಾಸ್ತಿ. ನೀವು ಯಾರಿಗೂ ತೊಂದರೆ ಆಗದ ರೀತಿಯಲ್ಲಿ ಸ್ವಂತ ತಮ್ಮ ಜಾಗದೊಳಗೆ
ಜಾಗ ಕೊಟ್ಟು ಕಟ್ಟಡ ಮಾಡಿ ಮೂರ್ತಿ ಕುಣಿಸ್ಯಾರಲ್ಲ. ರಾಯಣ್ಣ ಹಿಂಗಿದ್ರ ಹತ್ತಲ್ಲ ಮನಿ ಮನಿಗೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಹುಟ್ಟಿ ಬರ್ತಾನ ಅಂತ ಹೇಳಿದ್ರಿ. ಹಂಗ ಪಟಗುಂದಿ ಗ್ರಾಮದೊಳಗೆ ಪ್ರತಿಯೊಂದು ಮನ್ಯಾಗ ರಾಯಣ್ಣ ಹುಟ್ಟಿ ಬಂದಾನ ಬಂಧುಗಳೇ. ಅಂತ ಇತಿಹಾಸ ನೀವೇನು ಮಾಡಿರಿ ಅಂದ್ರೆ ಇವತ್ತಿಲ್ಲಿ ಮಾಡಿದಿರಿ. ಇವತ್ತು 2 ಡೊಳ್ಳಿನ ಕಲಾ ಸಂಘಗಳ ನಮ್ಮೂರಿಗೆ ಬರಮಾಡಿಕೊಂಡಿವಿ. ಇವತ್ತು ನಿಮಗೆ ವಿಷಯ ಏನಪ್ಪಾ ಅಂತ ಕೇಳಿದ್ರೆ, ಒಬ್ಬರು ಸತ್ಸಂಗ ಹಿಡಿಬೇಕು, ಒಬ್ಬರು ಸದ್ಭಕ್ತಿ ಹಿಡಿಬೇಕು. ಇದೇ ವಿಷಯನ ಯಾಕೆ ಈಗಾಗಲೇ ಎಲ್ಲ ಕಡೆ ಆಗ್ಯಾಕರೆ ಇದನ್ನ ಯಾಕೆ ಇಟ್ಟಿವ ಅಂತ ಕೇಳಿದ್ರೆ, ಭಕ್ತ ಕನಕದಾಸ ಭಕ್ತಿಯಿಂದ ತನ್ನಡಿಗೆ ಶ್ರೀಕೃಷ್ಣನನ್ನು ತಿರುಗಿಸಿಕೊಂಡಾನು. ಭಕ್ತಿ ಮಾರ್ಗ ಒಬ್ರು ಹಿಡಿಬೇಕು. ಕನಕದಾಸನೇ ಹೇಳೋಣ ಸತ್ಯವಂತರ ಸಂಘ ಮಾಡ್ಬೇಕಂತ ಹೇಳೋಣ, ಒಬ್ಬರು ಸತ್ಸಂಗ ಹಿಡಿಬೇಕು. ಸತ್ಸಂಗದಿಂದ ಏನಾಗೈತೆ ಅಂತಕ್ಕಂಥದ್ದನ್ನು ಒಬ್ಬರು ಹೊತ್ತಿರ್ತಕ್ಕ ನೆರವೇರಿಸ್ಕೊಡ್ಬೇಕು. ಇನ್ನು ಭಕ್ತಿದಿಂದ ಯಾರ್ಯಾರು ಏನೇನು ಮುಕ್ತಿ ಹೊಂದ್ಯಾರ, ಭಕ್ತ ಮಾರ್ಕಂಡೇಯ ಹೆಂಗೆ ಭಕ್ತಿ ಮಾಡಿದ, ಭಕ್ತ ಗೋರಾ ಕುಂಬಾರ ಹೆಂಗೆ ಭಕ್ತಿ ಮಾಡಿದ, ನಮ್ಮ ಹುಲಿಜಂತಿ ಮಾಳಿಗರಾಯ ಗುರು ಬೀರಾಣದೇವರ ಭಕ್ತಿ ಹಂಗೆ ಮಾಡಿದ. ಬೀರಾಣದೇವ್ರ ಕಾಡಬಾರ್ದನ್ನು ಕಾಡಿದ, ಬೇಡಬಾರ್ದನ್ನು ಬೇಡಿದ. ಆಟಕ್ಕ ಹುಲಿ ಮರಿ, ಊಟಕ್ಕೆ ಹುಲಿಗಿನ್ನ ಬೇಡಿದ ಹೊತ್ತಿನೊಳಗೆ ನಮ್ಮಪ್ಪ ಸಿದ್ಧ ಮಾಳಿಗರಾಯ ಹಗಲಿಗೆ ಕಂಬಳಿ ಹಾಕೋದು, ಕೈಯಾಗ ಕಂಚನಿ ಗಿಂಡಿ ಹಿಡ್ಕೊಂಡು ನಿಂಬ್ಯಾಳ ಗುಡ್ಡಕ್ಕೆ ಹೋಗಿ ಹುಲಿಯನ್ನು ಕರೆದು ಹುಲಿ ಹಾಲು ಹಿಂಡ್ಕೊಂಡು ತಂದು ಗುರುವಿಗೆ ಉಣಿಸಿದ್ದಕ್ಕಾಗಿ ಹುಲಿಜಂತಿ ಅಂತ ಹೆಸರಾಗೈತೆ ಬಂಧುಗಳೇ. ತಮ್ಮೆಲ್ಲರಿಗೂ ಗೊತ್ತಿರಬೇಕು. ಅದಕ್ಕೆ ವರ್ಷಕ್ಕೊಮ್ಮೆ ದೀಪಾವಳಿ ಅಮಾಸಿಗೆ ಸಾಕ್ಷಾತ್ ಕೈಲಾಸದಿಂದ ಶಿವನನ್ನು ದರಿಗಿಳಿಸಿಕೊಂಡು ಮುಂಡಾಸ ಪದವಿಯನ್ನು ಪಡೆದಿರ್ತಕ್ಕಂಥ ವೀರ ಮಾಳಿಗರಾಯನ ಜಾತ್ರೆ ಪದ್ಯವನ್ನು ತಂಗಿ ಹಾಡಾಕತ್ತಾಳ. ಯಾಕಂದ್ರೆ ಬಬ್ಬಲಿ ಬಣದೊಳಗೆ ಜಾಗೃತಪುರ ಅಂತ ಅದಕ್ಕೆ ಕರಿತಾರೆ, ಹುಲಿಜಂತಿ ಕರಿತೀವಿ. ಆ ಹುಲಿಜಂತಿ ಬಬ್ಬಲಿ ಬಣದೊಳಗೆ ಹಳ್ಳದ ಅಂಡಿಗೆ ಬೀಜ ಗುಂತಿ ಮ್ಯಾಲ ನಮ್ಮಪ್ಪ ಸಿದ್ಧ ಮಾಳಿಗರಾಯ ಏನು ಮಾಡಾಕ್ತಾನಂತ ಕೇಳಿದ್ರೆ, ಕುರಿ ದಡ್ಡಿ ಬಡ್ದಾನ, ಹಾಲು ಹಳದಾಗ ಹೋಗಿ ಏನು ಮಾಡ್ತಾನೆ, ನೀರು ತಂದು ಗುರುವಿನ ಸೇವಾ ಮಾಡ್ತಾನೆ. ಹಗಲಿ ಹೊತ್ತಿನೊಳಗೆ ಕುರಿ ಕಾಯ್ದು, ರಾತ್ರಿ ಹೊತ್ತಿನೊಳಗೆ ಗುರುವಿನ ಸೇವಾ ಮಾಡೋ ಯಾರಂತ ಕೇಳಿದ್ರೆ ನಮ್ಮಪ್ಪ ಹುಲಿಜಂತಿ ಮಾಳಿಗರಾಯ. ಅದಕ್ಕೆ ವರ್ಷಕ್ಕೊಮ್ಮೆ ಮುಂಡಾಸ ಪದವಿಯನ್ನು ಪಡೆದುಕೊಂಡಾನಂತಕ್ಕಂಥ ಪದ್ಯ ಭಾಳ ಸುಂದರವಾಗಿ ತಂಗಿಗೆ ಹಾಡ್ಲಾಕತ್ತಾಳ. ಇಂಥ ಸುದ್ದಿ ಎಲ್ಲಿ ಹೋತಂದ್ರೆ ಕೈಲಾಸದಾಗ ಹೋತಂತ ಬಂಧುಗಳೇ. 2 ನಿಮಿಷ ನಾ ಮುಗಿಸ್ತು ನಾನು ಮಾತು ಹೇಳಿ, ಅನಂತರ ಚಾನ್ಸ್ ಹೋಗ್ತದ. ಬೀಜ ಗುಂತಿ ಮೇಲೆ ಸಿದ್ಧ ಮಾಳಿಗರಾಯ ಕುರಿ ಕಾಯ್ತಿದ್ದ, ದಡ್ಡಿ ಎತ್ತರ ಮೇಲೆ ಬಡ್ದಿದ್ದ, ತಗ್ಗಿನ ಒಳಗೆ ಏನು ಮಾಡಿದ್ದ ಅದಕ್ಕೆ ನೀರು ಹರಿತಿತ್ತು. ಈ ಸುದ್ದಿಯಾಗಿ ಯಾರಿಗೆ ಮುಟ್ತಾರ, ಕೈಲಾಸದಲ್ಲಿರ್ತಕ್ಕಂಥ ಶಿವನಿಗೆ ಮುಟ್ತು. ಶಿವ ಸಾಕ್ಷಾತ್ ದರಿಗಿಳಿದು ಬರ್ತಾನೆ. ದರಿಗಿಳಿದು ಬಂದು ಜಾಗೃತಪುರ ಪಟ್ಟಣದಾಗ ಮಾಳಿಗರಾಯ ಹೇಳ್ತಾನೆ, ಏ ಮಾಳಿಗರಾಯ ಮಾಡಾಗೈತು, ಮಳಿ ಬರ್ತೈತಿ, ಈ ದಡ್ಡಿ ತಗಿನಾಗಿನ ತೆಗೆದು ಮ್ಯಾಲ ಬಡಿ ಅಂದ. ಅವಾಗ ಮಾಳಿಗರಾಯ ವಾದ ಮಾಡ್ತಾನೆ, ಗುರುವೇ ಇನ್ನ 3 ತಿಂಗಳು ಮಳೆ ಆಗೋದಿಲ್ಲ ಅಂದ. ಶಿವನಿಗೆ ದಿಗ್ಭ್ರಮೆಗೊಂಡಿತ್ತು. ನಾ ಸೃಷ್ಟಿಯಾಳ ಶಿವ 3 ತಿಂಗಳು ಮಳೆ ಆಗೋದಿಲ್ಲ ತಾನು ಸಿದ್ಧ ಮಾಳಿಗರಾಯ ಅಂದವನ ಕೈಲಾಸಕ್ಕೆ ಹೋಗಿ ಯಮರಾಜನ ಕಳಿಸ್ದ. ಕೈಲಾಸಕ್ಕೆ ಹೋಗಿ ಮೇಘರಾಜನನ್ನು ದರಿಗೆ ಕಳಿಸಿದ. ದರಿಗೆ ಬರೋದ್ರೊಳಗನ 1 ತಿಂಗಳಾಗಿತ್ತು. ಸಿದ್ಧ ಮಾಳಿಗರಾಯ ಹೇಳ್ತಾ ಇದ್ದಾನ, ಮೇಘರಾಜ ಬಂದ್ರೂ ಕೂಡ ಏನು ಮಾಡ್ತಾನಂತ ಕೇಳಿದ್ರೆ, ಮೇಘರಾಜನ ನಮ್ಮಪ್ಪ ಹುಲಿಜಂತಿ ಮಾಳಿಗರಾಯ ತಡಿತಾನ. ತಡೆದೇನು ಮಾಡ್ತಾನಪ್ಪ ಅಂತ ಕೇಳಿದ್ರೆ, ಇನ್ನೂ ಇದು 3 ತಿಂಗಳು ಮಳೆ ಆಗೋದಿಲ್ಲ ಅಂತ ಹೇಳಿದೀವಿ. ಶಿವ ಬಂದ ಮ್ಯಾಲೆ ನಾನು ಹೆಂಗೋ ಮಾಳಿಗರಾಯ ಅಂತ ಹೊತ್ತಿನೊಳಗೆ ಮಾಳಿಗರಾಯ ಹಿಂಗೆ ಕುರಿಗಳು ಯಾವಾಗ ಮ್ಯಾಲೆ ನೋಡ್ತಾವಲ್ಲ ಅವಾಗ ಮಳೆ ಆಗ್ತೈತೆ ಅನ್ನೋದು ಸಿದ್ಧ ಮಾಳಿಗರಾಯ ಗೊತ್ತಿತ್ತು. ಕುರಿಗೋಳ ತಲೆಗಾಯ್ಕೋತ ಅದು ತಮ್ಮ 2 ನಿಮಿಷ ನಾ ಮುಗಿಸ್ತಾನೆ. ಆ ಹೊತ್ತಿನೊಳಗೆ ಏನಾಗ್ತದೆ ಕೇಳಿದ್ರೆ, ಮತ್ತು ಹಳ್ಳಿ ಶಿವ ಬಂದ, ಅಲ್ಲೋ ಇನ್ನೂ ಮಳೆ ಆಗಿಲ್ಲ ಅಂತ ನೋಡ್ಲಿಕ್ಕೆ ಬಂದ. ದಡ್ಡಿ ತೆಗೆದು ಮ್ಯಾಲ ಬಡಿತಿದ್ದ. ದಡ್ಡಿ ತೆಗೆದು ಮ್ಯಾಲ ಬಡಿ ಹೊತ್ತಿನೊಳಗೆ ಶಿವ ಹೇಳ್ತಾನ, ಅಲ್ಲೋ 3 ತಿಂಗಳು ಮಳೆ ಆಗೋದಿಲ್ಲ ಅಂತ ಹೇಳಿದಿ, ಈಗ ಮಳೆ ಆಗ್ತೈತೆ ಅಂತ ನೀ ಹೇಳಾಕತ್ತದೆ ಅಂದ ತಕ್ಷಣ ದಡ್ಡಿ ತಂದು ಮ್ಯಾಲ ಬಡದು ಕಂಬಳಿ ಹೆಗಲಿ ಮೇಲೆ ಹಾಕಿದ್ದ. ಕಂಬಳಿ ಮ್ಯಾಲ್ಗಡೆ ಯಾವಾಗ ಬೀಸಿ ತಲೆಗೆ ಬಡದಲ್ಲ, ಮೇಘರಾಜ ಧಾರಾಕಾರವಾಗಿ ತಲೆಗೆ ಬಂದು ಇಳಿದು ಬಂಧುಗಳೇ. ಒಂದು ಹುಲಿಜಂತಿ ಮಾಳಿಗರಾಯ ಬಬ್ಬಲಿ ಒಣದೊಳಗೆ ನಿತ್ಯ ಏನು ಮಾಡ್ಯಾನಂದ್ರೆ ಮಳಿಯನ್ನು ಕರೆದಾನ. ಕಂಬಳಿ ಬೀಸಿರ ಮಳಿ ಆಗ್ತದೆ ಅಂತ ಹೇಳಿ ಜಗತ್ತೆಲ್ಲ ಸುದ್ದಿ ಸಾರ್ತದ. ಇನ್ನು 2 ಮ್ಯಾಲಿಗೆ ಒಂದು ಪ್ರಶ್ನೆ ಏನಂತ ಕೇಳಿದ್ರೆ, ಕಂಬಳಿ ಬೀಸಿ ಹುಲಿಜಂತಿ ಮಾಳಿಗರಾಯ ಮಳಿ ಕರೆದಾನ ಎಲ್ಲಿ, ಜಾಗೃತಪುರ ಹುಲಿಜಂತಿ ಗ್ರಾಮದೊಳಗೆ. ಹಂಗ ಡೊಳ್ಳು ಬಾರಿಸಿ ಮಳಿ ಕರೆದಾನ ಹಾಲು ಬತ್ತದೊಳಗೊಬ್ಬ. ಆ ನಗರ ಯಾವ್ದ, ಎಲ್ಲಿ ಡೊಳ್ಳು ಬಾರಿಸಿ ಆ ಮಳಿಯನ್ನು ಕರೆದಾರ ಅಂತಕ್ಕಂಥದ್ದು 2 ಮೇಳಿನವ್ರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆ ಇದು. ದಯಮಾಡಿ 2 ಮೇಳದವ್ರು ಕೇಳ್ರತ್ ಹೇಳ್ಯಾರ ಕಮಿಟಿ ಅವರು. ಕಂಬಳಿ ಬೀಸಿ ಮಳಿ ಕರೆದಾನ ಹುಲಿಜಂತಿ ಮಾಳಿಗರಾಯ, ಡೊಳ್ಳು ಬಾರಿಸಿ ಮಳಿಯನ್ನು ಕರೆದವ್ರು ಮೇಘರಾಜನ. ಅದಕ್ಕೆ ಯಾವ ಊರು ತಾರು, ಯಾರು ಕರೆದಾರು ಅಂತಕ್ಕಂಥದ್ದು ವಿಷಯ 2 ಮೇಳನವ್ರು ಹೇಳ್ಬೇಕಂತೇಳಿ ತಮ್ಮಲ್ಲಿ ವಿನಂತದ.
ಒಬ್ಬರು ಸತ್ಸಂಗ ಹಿಡಿಬೇಕು, ಒಬ್ಬರು ಸದ್ಭಕ್ತಿ ಹಿಡಿಬೇಕು. ಹಾಲು ಮತದೊಳಗೆ ಒಂದೊಂದು ಪ್ರಶ್ನೆಗಳನ್ನು ಮಾಡ್ಕೋತ ಎರಡೂ ಟೀಮ್ನವ್ರು ಏನು ಮಾಡ್ಬೇಕಂದ್ರೆ ಹಾಡಬೇಕಂತೇಳಿ ತಮ್ಮಲ್ಲಿ ವಿನಂತಿ. ಈ ಕಾರ್ಯಕ್ರಮಕ್ಕೆ, ಈ ಪಟಗುಂದಿಯ ಕಾರ್ಯಕ್ರಮದ ನಾಡಿನ ಸುದ್ದಿಯನ್ನು, ಡೊಳ್ಳಿನ ಹಾಡಿನ ಸುದ್ದಿಯನ್ನು ಪ್ರತಿ ಮೂಲಿಮರಿಗೂ ಮುಡಿಸ್ತಕ್ಕಂಥ ನನ್ನ ಆತ್ಮೀಯ ಸ್ನೇಹಿತರು ಯೂಟ್ಯೂಬ್ದವರು ಬಂದಿದ್ದಾರೆ ಸರ್. ಒಬ್ಬರು ಬೀರಪ್ಪ ಗುಡುಗುಡಿ ಅಂತೇಳಿ, ಅವ ವಿಶೇಷವಾಗಿ ಎಲ್ಲಿ ಅಂತ ಕೇಳಿದ್ರೆ ನಾಟಕ ಆರ್ಕೆಸ್ಟ್ರಾದಾಗ ಜಾಸ್ತಿ ಇರ್ತಾನಂತ ಈಗ ನಾನು ಕೇಳಿದೆ. ಅಣ್ಣ ಧನ್ಯವಾದಪ್ಪ ನಿನಗೆ. ಓಕೆ ಸರ್. ಇನ್ನು ಅದೇ ರೀತಿಯಾಗಿ ಇನ್ನೊಬ್ಬರು ಕಾಮಂತ್ ನಿಪ್ನಾಳ್ ಅಂತ ಬಂದಿದ್ದಾರೆ. ಭಾಳ ಒಳ್ಳೆಯ ಎಲ್ಲ ಯೂಟ್ಯೂಬ್ಗಳಲ್ಲಿನೂ ಕೂಡ ಬೆರಳೆಣಿಕೆ ಯೂಟ್ಯೂಬ್ದವ್ರು ಇವ್ರು ಏನು 4 ಜನ ಬಂದಿದ್ದಾರೆ. ಇವರು ಭಾಳ ಅದ್ಭುತಪೂರ್ವವಾಗಿ ಕೆಲಸ ಮಾಡ್ತಕ್ಕಂಥವ್ರು. ಇನ್ನು ಇನ್ನೊಬ್ಬರು ಹೆಂಗೆ ನಮ್ಮ ಸಿದ್ಧ ಮಾಳಿಗರಾಯ ಹಗಲಿ ಹೊತ್ತಿನೊಳಗೆ ಕುರಿಗೊಳಕ್ಕಾದ್ರೆ ರಾತ್ರಿ ಹೊತ್ತಿನೊಳಗೆ ದೇವ್ರ ಚಾಕರಿ ಮಾಡ್ತಿದ್ದೋ, ಹಂಗೆ ಹಗಲಿ ಹೊತ್ತಿನೊಳಗೆ ಏನು ಮಾಡ್ತಾನಂದ್ರೆ ತನ್ನದೇ ಆಗಿರ್ತಕ್ಕಂಥ ಮೆಡಿಕಲ್ ಸ್ಟೋರ್ಸ್ ನಡೆಸಿ ರಾತ್ರಿ ಹೊತ್ತಿನೊಳಗೆ ಈ ಕಲಾವಿದರ ಸೇವೆ ಮಾಡ್ಲಿಕ್ಕೆ ಬಂದಿರತಕ್ಕಂಥ ಉದಯ್ ಚಿಕ್ಕೋಡಿದಿಂದ ಬಂದಿಪ್ಪ, ನಿನಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ. ಇನ್ನೊಬ್ರು ಯಾರಂತಕ್ಕಾರ ಅಜಯ್ ರಾಯ್ಬಾಗ್ ಅಂತ ಹೇಳಿ ನಮ್ಮ ಹಾಲು ಪೂಜೇರಿ ಅಂತೇಳಿ ಯೂಟ್ಯೂಬ್ ಅದ, ಅವನ ಶಿಷ್ಯನೂ ಕೂಡ ಅಜಯ್ ಅವರು ಬಂದಿದ್ದಾರೆ. ಇನ್ನೊಬ್ರು ಭೀಮಣ್ಣ ನಾಗರಾಳತ್ ಬಂದಿದ್ದಪ್ಪ, ನಿನಗೂ ಧನ್ಯವಾದಗಳು. ನೀವು ಎಲ್ಲ ಯೂಟ್ಯೂಬ್ದವ್ರು ಏನು ಮಾಡ್ಬೇಕಂತಕ್ಕಾರ ಇವ್ರು ಏನು ಹಾಡ್ತಾರೋ ಏನು ಮಾತಾಡ್ತಾರೋ ಎಲ್ಲಗಳನ್ನು ಸರಿ ಇದ್ದದನ್ನು ಮಾತ್ರ ಬಿತ್ತರಿಸಿ ಸರಿ ಇಲ್ಲದನ್ನು ಬದಿಗೆ ಸರಿಸ್ಬೇಕಂತೇಳಿ 4 ಯೂಟ್ಯೂಬ್ದವರಲ್ಲಿ ತಮ್ಮಲ್ಲಿ ವಿನಂತಿ ಸರ್. ಈಗ ಪದ್ಯ ಪ್ರಾರಂಭ ಆಗ್ತದೆ. ಅಂಜಲಿ ತಂಗಿ ಇವತ್ತು ಏನಂದ್ರೆ ಆಚೆ ಕಡೆ ಬಂದಿರತಕ್ಕಂಥ ನಮ್ಮ ಬಸನಾಳದ ಸಚಿತ್ರ ಬಂದಿದ್ದಾಳೆ. ಭಾಳ ಅದ್ಭುತಪೂರ್ವವಾಗಿ ಹಾಡ್ತಕ್ಕಂಥ ಒಳ್ಳೆ ರಮೇಶ್, ಆ ಕಡೆ ನಿನ್ನ ಟೀಮ್ ಅದ. ರಮೇಶ, ನೀ ಹೆಂಗೆ ಡೊಳ್ಳು ಬಾರಿಸ್ತೇವೆ ಇವತ್ತು, ನಿನಗೆ ಸರಿ ಸಾಟಿ ಬಾರಿಸ್ತಕ್ಕಂಥವ್ರು ಯಾರು ಅಂತ ಕೇಳಿದ್ರೆ ವಿನೋದ್. ಆಚೆ ಕಡೆ ರಮೇಶ್ ಭಾಳ ಟೆಕ್ನಿಕ್ ಕಲಾಬಾಜಿ ಅದಾನತ್ತಮ್ಮ, ನೀ ಹೆಂಗೆ ಬಾರಿಸ್ತೇವೆ ಗೊತ್ತಿಲ್ಲ ಡೊಳ್ಳ, ಯಾಕಂದ್ರೆ ನಿಂದಕ್ಕೆ ಮುರಿದು ಮಾತಾಡ್ತಕ್ಕಂಥ ವಿಷಯದ. ಇನ್ನು ತಾಳಿನವ್ರಂತೂ ಇಬ್ಬರು ಭಾಳ ಅದ್ಭುತಪೂರ್ವವಾಗಿ ಬಂದಾರ. ಸಂತೋಷ ಮತ್ತು ವೀರೇಶ ನಿಮ್ಮದೇನದ ತಾಳಿನವ್ರು, ಡೊಳ್ಳಿನವ್ರು. ಡಗ್ಗಾದವ್ರಿಗೆ ಏನಪ್ಪ ಅಂತಕರೆ ಈ ಕಡೆ ನೀವು ಉಮೇಶ್ ಬಂದ್ರೆ ಆ ಕಡೆ ಮಾಳು ಏನು ಬಂದಾನಂದ್ರೆ ಡಗ್ಗಾಕ್ಕೆ ಬಂದಾನ. ನೋಡೋನು ಇಬ್ಬರು ಚಂದಂಗೆ ಒಟ್ಟು ನಿಮ್ಮ ಕಲಾ ಸೇವೆ ಮುಂದುವರಿಬೇಕು. ಈ ಮ್ಯಾಲಿನೊಳಗೆ ಸಂಭಾಷಣೆ ಮಾಡ್ತಕ್ಕಂಥ ಅಫ್ಜಲ್ಪುರ ತಾಲೂಕದಿಂದ ಬಂದಿರತಕ್ಕಂಥ ನಮ್ಮ ಕರಿದೇವರು ಅಂದ್ರೆ ಕರಿಯಪ್ಪ ಅಂತೂ ಕರಿತೀವಿ, ಕರ್ಷಿದ್ದಂತೂ ಕರಿತೀವಿ. ಆ ಬೀರಪ್ಪನ ಅವತಾರದೊಳಗೆ ಕರಿಯಪ್ಪ ಬಂದು ನಿನಗೂ ಕೂಡ ತುಂಬದ ಹಾರ್ದಿಕವಾದಂಥ ಸ್ವಾಗತವನ್ನು ಬಯಸಿ ಈಗ ಪದ್ಯವನ್ನು ಪ್ರಾರಂಭ ಮಾಡಬೇಕು. ನಾವು ನೀವೆಲ್ಲರೂ ಶಾಂತಿ ರೀತಿಯಿಂದ ಕೂತು ಕೇಳೋಣ. ನಮ್ಮ ಪಾಂಡು ಬುದ್ಧಿ ಅಂತ ಬಂದಿದ್ದಾರೆ ಭಜನಾ ಕಲಾವಿದರು. ಪಾಂಡವಣ್ಣ, ನಿಮಗೂ ಕೂಡ ಹೃದಯಪೂರ್ವಕವಾದಂಥ ಸ್ವಾಗತ ಸುಸ್ವಾಗತವನ್ನು ಬಯಸಿ ನಾವು ನೀವೆಲ್ಲರೂ ಭಕ್ತಿಯಿಂದ ಹಾಡ್ತಾರೋ, ನಾವು ನೀವೆಲ್ಲರೂ ಶಾಂತಿ ರೀತಿಯಿಂದ ಹಾಡನ್ನು ಕೇಳೋಣ. ಅದಕ್ಕೆ ಭಕ್ತ ಕನಕದಾಸರು ಹೇಳ್ತಾರೆ, ಒಂದು ಕಡೆ ಕುಲವೆಂದ ಹೊಡೆದಾಡದಿರಿ, ನಿಮ್ಮ ಕುಲದ ನೆಲೆ ಏನೇನಾದರೂ ಬಲ್ಲಿರ ಈ ಸಕಲ ಕುಲಗಳಿಗೆ ಜಲವೇ ತಾಯಿ ಅಲ್ಲವೇ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ. ಅದಕ್ಕೆ ಇವತ್ತು ಭಕ್ತ ಕನಕದಾಸರ ಜಯಂತಿ ಅದ. ಇಬ್ಬರೂ ಮೇಳದವ್ರು. ಒಬ್ಬರು ಕನಕದಾಸಂದ ಹಾಡಿರ, ಒಬ್ಬರು ಸಂಗೊಳ್ಳಿ ರಾಯಣ್ಣ ಹಾಡಬೇಕು, ಒಬ್ಬರು ಸಂಗೊಳ್ಳಿ ರಾಯಣ್ಣ ಪದ್ಯ ಹಾಡ್ರ, ಒಬ್ಬರು ಕನಕದಾಸರ ಪದ್ಯ ಹಾಡಬೇಕು. ಇಬ್ಬರು ಹೊತ್ತಿರೋದ್ರಾಗ ರಾಯಣ್ಣದನ್ನು ಹಾಡಬೇಕು, ಕನಕದಾಸಂದು ಹಾಡಬೇಕು. ಅಮೋಘ ಶುದ್ಧಿ ಏನು ಮಾಡಿದ, ಅಮೋಘ ಶುದ್ಧನ ಮಕ್ಕಳು ಯಾರು ಮರಿ ಮಕ್ಕಳು ಯಾರು, ಗಿರಿ ಮಕ್ಕಳು ಯಾರು, ನೀವು ಹೇಳಬೇಕು. ಮಾಳಿಗರಾಯಗೆ ಎಷ್ಟು ಮಂದಿ ಮಕ್ಕಳು, ಮಾಳಿಗರಾಯನ ಗುರು ಬೀರಪ್ಪ ಏನೇನು ಪೋವಾಡ ಮಾಡ್ಯಾನ, ಬೀರದೇವ್ರನ್ನ ಚಿನ್ಸಲಿ ಮಾಯವ ಹಂಗೆ ಎತ್ಕೊಂಡು ಉಡಿಯೊಳಗೆ ಬೆಳೆಸಿ ದುಷ್ಟರನ್ನು ಸಂಹಾರ ಮಾಡಿ ಶಿಷ್ಟರನ್ನು ರಕ್ಷಣೆ ಮಾಡ್ರಿ ಅಂತಕ್ಕಂಥ ವಿಷಯ ಹೊತ್ತಿರ್ತಕ್ಕ ಚರ್ಚೆ ನಡೀತದ. ಹಾಲು ಮತ್ತದೊಳಗೆ ಒಂದೊಂದು ಘರ್ಷಣೆ ಕೇಳಬೇಕು. ನಾ ಮತ್ತೆ ನಡು ಏನು ಮಾಡಬೇಕಾದ್ರೆ ನಡು ಬಂದು ನನಗೆ ಎರಡೂ ಮ್ಯಾಲೆ ಏನಪ್ಪ ಅಂತ ಪಟ್ಕೊಂಡಿ ಊರದ ಮಕ್ಕಳಿದ್ದಂಗೆ ಇಬ್ಬರಿಗೂ ಭಂಡಾರದಾಗ ಸರಿ ಹಿಡಿದು ಹೊತ್ತಿರ್ತಕ್ಕ ಎರಡೂ ಮೇಳ ಬೆಳೆಸ್ತಕ್ಕಂಥ ಕರ್ತವ್ಯ ಹಿಡ್ಕಲ್ದ ಗಂಟಿ ಸರ್ ಮಾಡ್ತಾರೆ ಅಂತೇಳಿ ತಮ್ಮಲ್ಲಿ ವಿನಂತಿ ಸರ್. ಲಕ್ಕಪ್ಪ, ಮುತ್ತಪ್ಪ, ಧರ್ಮಣ್ಣವ್ರು ಅವರು ಕೂಡ ನನ್ನ ಕಲಾ ಗಂಟಿ ಸರ್ ಹೋಗಿ ಮುಟ್ಲು ತಿಳಿದ 101 ರೂಪಾಯಿ ಕಲಾ ಕಾಣಿಕೆ ಕೊಟ್ಟಿದ್ದಾರೆ. ಅವ್ರು ಮಾಡ್ತಕ್ಕಂಥ ಗಾಯಕದಲ್ಲಿ ಹುಲಿಜಂತಿ ಮಾಳಿಗರಾಯ, ಅರಿಕೇರಿ ಅಮೋಘಿಸಿದ್ದ, ಕಡೋಳಿ ಇಟ್ರಾಯ, ಕ್ವಾನಗರು ಕರ್ಸಿದ್ದ, ಮರುಗುಂಡಿ ಮುರಿಸಿದ್ದ, ಉದುಗಟ್ಟಿ ಉದ್ದವ, ಧರ್ಮಟ್ಟಿ ಲಕ್ಕವ, ಪಟ್ಟಗುಂದಿಯ ಜಡಿಸಿದ್ದ, ಧನ್ಯದ ಉಲತ್ತ ಸಿರಿ ಸಂಪತ್ತು ಕೊಟ್ಟು ಕಾಪಾಡಲಿ ವಿಠ್ಠಲ ದೇವರ ಪಾದಗಳಲ್ಲಿ ಬೇಡಿಕೊಂಡು ಈ 101 ರೂಪಾಯಿಯನ್ನು ಸ್ವೀಕಾರ ಮಾಡ್ತಾ ಇದ್ದೀನಿ. ಧನ್ಯವಾದಗಳು ಸರ್ ಎಲ್ಲರಿಗೂ.